ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿಃ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ ಎರಡನೆಯ ವೈಷ್ಣವ ಖಂಡದ ಕಾರ್ತೀಕ ಮಾಸ ಮಹಾತ್ಮ್ಯದಲ್ಲಿ ಚೋಳರಾಜ ವಿಷ್ಣುದಾಸ ಬ್ರಾಹ್ಮಣ ವಿವಾದವು ಎಂಬ 26ನೆಯ ಅಧ್ಯಾಯಕ್ಕೆ ಸ್ವಾಗತ. ನಾರದನು ಇಂತೆಂದನು. ಈ ರೀತಿಯಾಗಿ ನುಡಿದ ಆ ವಿಷ್ಣುದೂತನ ಮಾತುಗಳನ್ನು ಕೇಳಿ ಧರ್ಮದತ್ತನು ವಿಸ್ಮಯವನ್ನು ಹೊಂದಿ ಭೂಮಿಯಲ್ಲಿ ದಂಡಪ್ರಣಾಮವನ್ನು ಮಾಡಿ ಈ ಮಾತುಗಳನ್ನಾಡಿದನು. ಧರ್ಮದತ್ತನು ಹೇಳುತ್ತಾನೆ. ಭಕ್ತರ ಸಂಕಟಗಳನ್ನು ನಾಶ ಮಾಡುವವನಾದ ವಿಷ್ಣುವನ್ನು ಯಜ್ಞಗಳಿಂದಲೂ ದಾನಗಳಿಂದಲೂ ವ್ರತಗಳಿಂದಲೂ ತೀರ್ಥಗಳಿಂದಲೂ ತಪಸ್ಸುಗಳಿಂದಲೂ ಯಥಾವಿಧಿಯಾಗಿ ಸರ್ವರು ಆರಾಧಿಸುತ್ತಾರೆ. ಅವುಗಳಲ್ಲಿ ವಿಷ್ಣು ಪ್ರೀತಿಕರವಾಗಿ ಅವನ ಸಾನ್ನಿಧ್ಯವನ್ನು ಉಂಟು ಮಾಡುವಂತಹದು ಯಾವುದು? ಯಾವುದನ್ನು ಮಾಡಿದರೆ ಆ ಸರ್ವವನ್ನು ಮಾಡಿದಂತಾಗುತ್ತದೆ ಎಂದು ಕೇಳಿದನು. ಬ್ರಾಹ್ಮಣನ ಪ್ರಶ್ನೆಗೆ ಗಣಗಳು ಹೀಗೆ ಉತ್ತರ ಕೊಟ್ಟರು. ಅಯ್ಯ ವಿಪ್ರ, ನೀನು ಸರಿಯಾಗಿ ಪ್ರಶ್ನೆ ಮಾಡಿದ್ದೀಯೆ. ನಾವು ಹೇಳಲಿರುವ ಪುಣ್ಯಕರವಾದ ಹಿಂದೆ ನಡೆದ ಇತಿಹಾಸ ಕಥೆಯನ್ನು ಒಮ್ಮನಸ್ಸಿನಿಂದ ಲಾಲಿಸು. ಪೂರ್ವದಲ್ಲಿ ಕಾಂಚೀಪುರದಲ್ಲಿ ಚೋಳರಾಜನೆಂಬ ಚಕ್ರವರ್ತಿ ಇದ್ದನು. ಆತನ ಹೆಸರಿನಿಂದಲೇ ಆ ದೇಶವು ಚೋಳ ದೇಶವೆಂದು ಪ್ರಸಿದ್ಧವಾಗಿರುವುದು. ಅವನು ಭೂಮಂಡಲವನ್ನಾಳುತ್ತಿದ್ದಾಗ ಯಾವನೊಬ್ಬ ಮನುಷ್ಯನು ದರಿದ್ರನಾಗಲಿ ದುಃಖಿತನಾಗಲಿ ಪಾಪ ಬುದ್ಧಿಯಾಗಲಿ ರೋಗಿಯಾಗಲಿ ಆಗಿರಲಿಲ್ಲ. ತಾಮ್ರಪರ್ಣಿಯ 2 ದಡಗಳು ಅವನ ಶ್ರೇಷ್ಠ ಯಜ್ಞಗಳ ಸುವರ್ಣ ಯೂಪಗಳಿಂದ ಚೈತ್ರ ರಥವನದಂತೆ ಕಾಂತಿಯುಕ್ತಗಳಾಗಿದ್ದವು. ಅಯ್ಯ ದ್ವಿಜನೆ, ಯಾವೆಡೆಯಲ್ಲಿ ಜಗನ್ನಾಥನು ಯೋಗನಿದ್ರೆಯನ್ನು ಆಶ್ರಯಿಸಿರುವನೋ ಆ ಅನಂತ ಶಯನಕ್ಕೆ ಒಮ್ಮೆ ಆ ರಾಜನು ಹೋದನು. ಆ ರಾಜನು ವಿಧಿವತ್ತಾಗಿ ದೇವದೇವನಾದ ಶ್ರೀ ರಮಣನನ್ನು ದಿವ್ಯವಾದ ಮಣಿಗಳಿಂದಲೂ ಮುಕ್ತ ಫಲಗಳಿಂದಲೂ ಶೋಭನಗಳಾದ ಸ್ವರ್ಣ ಪುಷ್ಪಗಳಿಂದಲೂ ಪೂಜಿಸಿ ದಂಡ ಪ್ರಣಾಮವನ್ನು ಮಾಡಿ ನೆಲದ ಮೇಲೆ ಕುಳಿತುಕೊಂಡನು. ಅಷ್ಟರಲ್ಲಿ ದೇವಸನ್ನಿಧಿಗೆ ಬಂದ ಒಬ್ಬ ಬ್ರಾಹ್ಮಣನನ್ನು ಕಂಡನು. ಅವನು ದೇವಾರ್ಚನೆಗಾಗಿ ತುಳಸಿಯನ್ನು ಉದಕವನ್ನು ಕೈಯಲ್ಲಿ ಹಿಡಿದಿದ್ದನು. ತನ್ನ ಪಟ್ಟಣದ ನಿವಾಸಿಯಾದ ವಿಷ್ಣುದಾಸನೆಂಬ ಆ ಬ್ರಾಹ್ಮಣನನ್ನು ದೊರೆಯು ಕಂಡನು. ಆ ವಿಪ್ರರ್ಷಿಯು ಅಲ್ಲಿ ಬಂದು ಆ ದೇವದೇವನನ್ನು ವಿಷ್ಣು ಸೂಕ್ತದಿಂದ ಅಭಿಷೇಕ ಮಾಡಿ ತುಳಸಿಯ ಗೊಂಚಲ ದಳಗಳಿಂದ ಪೂಜೆ ಮಾಡಿದನು. ತಾನು ಮೊದಲು ಮೊದಲು ಮಾಡಿದ್ದ ರತ್ನ ಪೂಜೆಯು ಅವನ ತುಳಸಿ ಪೂಜೆಯಿಂದ ಮುಚ್ಚಿ ಹೋದುದನ್ನು ಕಂಡು ಕ್ರುದ್ಧನಾಗಿ ರಾಜನು ಹೀಗೆ ಹೇಳಿದನು. ಚೋರನು ಹೇಳುತ್ತಾನೆ. ಮಾಣಿಕ್ಯ ರತ್ನಗಳಿಂದಲೂ ಸ್ವರ್ಣಗಳಿಂದಲೂ ಶೋಭಾಪೂರ್ಣವಾಗಿರುವಂತೆ ನಾನು ಮೊದಲು ಪೂಜೆ ಮಾಡಿದ್ದೇನಷ್ಟೇ. ಅಯ್ಯ ವಿಷ್ಣುದಾಸ, ಈ ಪೂಜೆಯನ್ನು ತುಳಸಿ ದಳಗಳಿಂದ ಹೇಗೆ ಮುಚ್ಚಿ ಮರೆ ಮಾಡಿದೆ? ಅತಿ ಶೋಭಾವಂತವಾಗಿರುವ ಈ ಪೂಜೆಯನ್ನು ಮುಚ್ಚುತ್ತಿರುವೆಯಾದ್ದರಿಂದ ನೀನು ವಿಷ್ಣು ಭಕ್ತಿಯನ್ನು ಅರಿಯೆ ಎಂದು ನೀಚನಾಗಿದ್ದೀಯೆಂದು ನನ್ನ ಭಾವನೆ. ಇಂತೆಂದು ನುಡಿದ ಮಾತನ್ನು ಆಲಿಸಿ ಆ ದ್ವಿಜೋತ್ತಮನು ಕೋಪಗೊಂಡು ರಾಜನ ಗೌರವವನ್ನು ಉಲ್ಲಂಘಿಸಿ ಈ ಮಾತನ್ನು ಹೇಳಿದನು. ವಿಷ್ಣುದಾಸನು ಹೇಳುತ್ತಾನೆ. ರಾಜ, ನೀನು ಭಕ್ತಿಯನ್ನರಿಯೇ ದೊರೆತನದ ಸಿರಿಯಿಂದ ಸೊಕ್ಕಿದ್ದೀಯೆ. ಪೂರ್ವದಲ್ಲಿ ನೀನು ಎಷ್ಟು ಮಟ್ಟಿಗೆ ವಿಷ್ಣು ವ್ರತವನ್ನು ನಡೆಸಿದ್ದೀಯೋ ಅದನ್ನು ಹೇಳು ಎಂದು ಪ್ರಶ್ನೆ ಮಾಡಿದನು. ಗಣಗಳು ಹೀಗೆ ಹೇಳತೊಡಗಿದವು. ಬ್ರಾಹ್ಮಣನ ಈ ಮಾತನ್ನು ಕೇಳಿ ಆ ನೃಪೋತ್ತಮನು ನಕ್ಕು ಬಿಟ್ಟನು. ಬ್ರಾಹ್ಮಣನಾದ ವಿಷ್ಣುದಾಸನನ್ನು ಕುರಿತು ಗರ್ವದಿಂದ ಈ ವಚನಗಳನ್ನಾಡಿದನು. ರಾಜನು ಹೇಳುತ್ತಾನೆ. ಅಯ್ಯ ವಿಪ್ರ, ವಿಷ್ಣು ಭಕ್ತಿಯಿಂದ ಅತಿ ಗರ್ವಿತನಾಗಿ ನೀನು ಹೀಗೆ ಹೇಳುತ್ತಿರುವೆಯಾದರೆ ದರಿದ್ರನೋ ಧನಹೀನನೋ ಆದ ನಿನಗೆ ವಿಷ್ಣು ಭಕ್ತಿ ಎಷ್ಟು ತಾನೇ ಇದ್ದೀತು? ವಿಷ್ಣುವಿಗೆ ಸಂತೋಷ ಉಂಟು ಮಾಡುವ ಯಜ್ಞ ದಾನಾದಿಗಳನ್ನು ನೀನು ಮಾಡಿಯೇ ಇಲ್ಲ. ವಿಪ್ರ, ಹಿಂದೆಂದೂ ನೀನೆಲ್ಲಿಯೂ ದೇವಾಲಯವನ್ನು ನಿರ್ಮಿಸಿಲ್ಲ. ಹೀಗಿರುವವನಾದರೂ ನಿನಗೆ ಭಕ್ತಿಯಿಂದ ಇಷ್ಟು ಗರ್ವವಿದೆಯಲ್ಲ. ಆದ್ದರಿಂದ ಈಗ ಇಲ್ಲಿ ನೆರೆದಿರುವ ಈ ಬ್ರಾಹ್ಮಣರೆಲ್ಲ ನನ್ನ ಮಾತನ್ನು ಕೇಳಲಿ. ವಿಷ್ಣುವಿನ ಸಾಕ್ಷಾತ್ಕಾರವನ್ನು ನಾನು ಅಥವಾ ಇವನು ಯಾರು ಮೊದಲು ಪಡೆಯುತ್ತಾರೆ ಎಂಬುದನ್ನು ಎಲ್ಲರೂ ಕಾಣಲಿ. ಅದರಿಂದ ನಮ್ಮ ಭಕ್ತಿಯನ್ನು ತಿಳಿಯಬಹುದು. ಗಣಗಳು ಇಂತು ಮುಂದುವರಿಸಿದರು. ಹೀಗೆಂದು ನುಡಿದು ಆ ರಾಜನು ತನ್ನ ಅರಮನೆಗೆ ಹೋದನು. ಹೋಗಿ ಮುದ್ಗಲನನ್ನು ಆಚಾರ್ಯನನ್ನಾಗಿ ಮಾಡಿಕೊಂಡು ವೈಷ್ಣವ ಸತ್ರವನ್ನು ಆರಂಭ ಮಾಡಿದನು. ಋಷಿ ಸಂಘಗಳನ್ನು ಬರಮಾಡಿಕೊಂಡು ಬಹು ಅನ್ನ ಬಹು ದಕ್ಷಿಣೆಗಳನ್ನು ಕೊಡತೊಡಗಿದನು. ಪೂರ್ವದಲ್ಲಿ ಬ್ರಹ್ಮನು ಆ ಸತ್ರವನ್ನು ಬಹು ಸಮೃದ್ಧಿಯಿಂದ ಪ್ರಯಾಗ ಕ್ಷೇತ್ರದಲ್ಲಿ ನೆರವೇರಿಸಿದ್ದನು. ವಿಷ್ಣುದಾಸನು ಕೂಡ ಆ ದೇವಾಲಯದಲ್ಲಿ ವ್ರತವನ್ನು ಕೈಗೊಂಡು ನಿಂತನು. ಅವನು ವಿಷ್ಣುವಿಗೆ ತುಷ್ಟಿಕರಗಳಾದ ನಿಯಮಗಳನ್ನು ಶಾಸ್ತ್ರೋಕ್ತ ರೀತಿಯಿಂದ ಸದಾ ಆಚರಿಸುತ್ತಿದ್ದನು. ಮಾಘ ವ್ರತ ಮತ್ತು ಕಾರ್ತೀಕ ವ್ರತಗಳು, ತುಳಸಿ ವನದ ಪಾಲನೆ, ಏಕಾದಶಿಯಲ್ಲಿ ದ್ವಾದಶಾಕ್ಷರ ವಿದ್ಯೆಯಿಂದ ಹರಿಯ ಜಪ, ನಿತ್ಯವೂ ವಿಷ್ಣುವಿಗೆ ನೃತ್ಯ ಗೀತಾದಿ ಮಂಗಳಗಳಿಂದೊಡಗೂಡಿದ ಷೋಡಶೋಪಚಾರ ಪೂಜೆ, ಈ ವ್ರತಗಳನ್ನು ಅವನು ಮಾಡಿದನು. ನಡೆಯುತ್ತಿರುವಾಗಲೂ ನೆಲದ ಮೇಲೆ ಮಲಗಿರುವಾಗಲೂ ವಿಷ್ಣುವಿನ ಸ್ಮರಣೆಯನ್ನು ತಪ್ಪದೆ ಮಾಡುತ್ತಿದ್ದನು. ಸಮದರ್ಶನವುಳ್ಳವನಾಗಿ ಸರ್ವಭೂತಗಳಲ್ಲಿಯೂ ಇರುವ ವಿಷ್ಣುವನ್ನು ಕಾಣುತ್ತಿದ್ದನು.
ಮಾಘ ಕಾರ್ತೀಕ ವ್ರತಗಳ ವಿಶೇಷ ನಿಯಮಗಳನ್ನು ನಡೆಸುತ್ತಿದ್ದನು. ವಿಷ್ಣುವಿನ ಸಂತುಷ್ಟಿಗಾಗಿ ಉದ್ಯಾಪನ ವಿಧಿಯನ್ನು ನೆರವೇರಿಸಿದನು. ಆ ಚೋಲೇಶ್ವರ ವಿಷ್ಣುದಾಸರಿಬ್ಬರು ಈ ರೀತಿಯಾಗಿ ಲಕ್ಷ್ಮೀಪತಿಯನ್ನು ಆರಾಧಿಸುತ್ತಾ ಅವನಲ್ಲೇ ಸರ್ವೇಂದ್ರಿಯ ಕರ್ಮಗಳನ್ನು ನೆಲೆಗೊಳಿಸಿ ವೃತಸ್ಥರಾಗಿರಲಾಗಿ ಬಹುಕಾಲವು ಕಳೆದು ಹೋಯಿತು. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ ಎರಡನೆಯ ವೈಷ್ಣವ ಖಂಡದ ಕಾರ್ತೀಕ ಮಾಸ ಮಹಾತ್ಮ್ಯದಲ್ಲಿ ಚೋಳರಾಜ ವಿಷ್ಣುದಾಸ ಬ್ರಾಹ್ಮಣ ವಿವಾದ ಕಥನ ಎಂಬ 26ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.